ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಈಗ ಕೆಲವು ದಿನಗಳ ಮುಂಚೆ ಒಂದು ವಿವೋ V20 ನಾನು ಅನ್ಬಾಕ್ಸ್ ಮಾಡಿದ್ದೆ. ಈ ಒಂದು ಫೋನ್ ಏನಿದೆ, ಇದರ ಬೇಸಿಕ್ ವೇರಿಯಂಟು ಅಂದರೆ 8GB ರ್ಯಾಮ್ ಮತ್ತು 128GB ಸ್ಟೋರೇಜ್ನ ವೇರಿಯಂಟು 25,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಈ ಒಂದು ಸೇಲ್ ಟೈಮಲ್ಲಿ ಇದನ್ನು ಪರ್ಚೇಸ್ ಮಾಡ್ತೀರಾ ಅಂದರೆ 23,000 ರೂಪಾಯಿಗೆ ಇದನ್ನು ಪರ್ಚೇಸ್ ಮಾಡ್ಬೋದು. ಇದೇ ಮೊದಲ ಬಾರಿಗೆ ಒಂದು ವಿವೋ VCS ನಲ್ಲಿ ಒಂದು ರೀಸನಬಲ್ ಪ್ರೈಸ್ಗೆ ಒಂದು ಫೋನ್ ಲಾಂಚ್ ಮಾಡಿರುವಂಥದ್ದು ತುಂಬ ಇಂಪ್ರೆಸಿವ್ ಅನ್ನಿಸ್ತು. ಸೊ ಈ ಒಂದು ಫೋನ್ನ ಇನ್ ಡೆಪ್ತ್ ರಿವ್ಯೂನ ಮಾಡ್ತಾ ಇದ್ದೀನಿ. ಕ್ಯಾಮ್ರಾ ಹೆಂಗಿದೆ, ಪರ್ಫಾರ್ಮೆನ್ಸ್ ಹೆಂಗಿದೆ, ಬಿಲ್ಡ್ ಹೆಂಗಿದೆ, ಬ್ಯಾಟ್ರಿ ಹೆಂಗಿದೆ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಇನ್ನೂ ಒಂದು ಫೋನಲ್ಲಿ ನನಗೆ ತುಂಬ ಇಷ್ಟ ಆದಂಥ ಮೊದಲನೇ ಫೀಚರ್ ಯಾವುದಪ್ಪ ಅಂತ ಅಂದರೆ ಈ ಒಂದು ಫೋನ್ ಇರುವಂಥ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಆಯಿತಾ. ಈ ಒಂದು ಫೋನ್ ಕೇವಲ 7.38 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು ಆಯಿತಾ. ತುಂಬ ಸ್ಲಿಮ್ ಇರುವಂಥದ್ದು. ನಾನು ಅನ್ಬಾಕ್ಸ್ ಮಾಡಿರುವಂಥ ಸ್ಲಿಮ್ಮೆಸ್ಟ್ ಸ್ಮಾರ್ಟ್ ಫೋನ್ ಇದಾಗಿರುವಂಥದ್ದು. ಜೊತೆಗೆ ತುಂಬ ಲೈಟ್ ವೇಟ್ ಕೂಡ ಇರುವಂಥದ್ದು. ಕೇವಲ 171 ಗ್ರಾಮ್ನ ಹೊಂದಿರುವಂಥ ಫೋನ್ ಇದಾಗಿದೆ. ತುಂಬ ಲೈಟ್ ವೇಟ್ ಇದೆ. ಈ ಒಂದು ಫೋನ್ನ ಫ್ರಂಟಲ್ಲೂ ಗ್ಲಾಸು, ಬ್ಯಾಕಲ್ಲೂ ಗ್ಲಾಸ್ ಇರುವಂಥದ್ದು ಮತ್ತು ಪ್ಲಾಸ್ಟಿಕ್ ಫ್ರೇಮ್ ಇದಾಗಿದೆ. ಈ ಒಂದು ಫೋನ್ನ ಹಿಂಭಾಗದಲ್ಲಿರುವಂಥ ಗ್ಲಾಸ್ ಏನಿದೆ, ಇದೊಂದು ಆ್ಯಂಟಿ ಗ್ಲೇರ್ ಮ್ಯಾಟ್ ಫಿನಿಷನ್ನು ಹೊಂದಿರುವಂಥ ಗ್ಲಾಸ್ ಆಗಿರುವಂಥದ್ದು ಆಯಿತಾ. ಗೊರಿಲ್ಲಾ ಗ್ಲಾಸ್ 5 ಇದಾಗಿದೆ. ಅಷ್ಟಿದೆ, ಸ್ಕ್ರ್ಯಾಚ್ ಆಗಲ್ಲ. ಡೆಮೋ ತೋರಿಸ್ತೀನಿ ನಾನು ನಿಮಗೆ. ಮತ್ತು ನಿಮ್ಮ ಹತ್ರ ಒಂದು ಫೋನ್ ಇದೆ ಅಂತ ಕೇಳಿದ್ರೆ, ನಿಮ್ಮ ಈ ಫೋನ್ನ ಹಿಂದೆ ಇರುವಂಥ ಕಲರ್ ಯಾವುದು ಅಂತ ಕೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಏನಕ್ಕೆ ಅಂದರೆ ಒಂದು ಕಲರ್ ಇಲ್ಲ ಇದರಲ್ಲಿ, ರೈನ್ಬೋ ಕಲರ್ಸ್ ಆಯಿತಾ. ಒಂದು ಕಡೆ ತಿರುಗಿಸಿದ್ರೆ ಬ್ಲೂ ಬರುತ್ತೆ, ಇನ್ನೊಂದು ಕಡೆ ಸಿಕ್ಕರೆ ರೆಡ್ ಬರುತ್ತೆ, ಪಿಂಕ್ ರೆಡ್, ಇನ್ನೊಂದು ಕಡೆ ತಿರುಗಿಸಿದ್ರೆ ಬಿಳಿ ಕಲರ್ ಬರುತ್ತೆ. ಸೊ ಗೊತ್ತಾಗಲ್ಲ ಆಯ್ತಾ ನಿಮಗೆ ಯಾವ ಕಲರು ಅಂತ. ಜೊತೆಗೆ ಈ ಒಂದು ಫೋನ್ನ ಹಿಂದೆ ಇರುವಂಥ ಗ್ಲಾಸ್ ಏನಿದೆ, ಇದು ಸ್ಮಡ್ಜಸ್ ಕೂಡ ಅಷ್ಟು ಈಸಿಯಾಗಿ ಆಗಲ್ಲ ಆಯಿತಾ, ಮತ್ತು ಸ್ಕ್ರ್ಯಾಚ್ ರೆಸಿಸ್ಟೆನ್ಸ್ ಆಗಿರುವಂಥದ್ದು. ಈ ಒಂದು ಫೋನ್ನ ಹಿಂದೆ ಇರುವಂಥ ಗ್ಲಾಸ್ ನನಗೆ ಸಪ್ರೇಟಾಗಿ ಇನ್ನೊಂದನ್ನು ಕಳಿಸಿದ್ದಾರೆ ವಿವೋದವರು. ಸೊ ಗಮನಿಸ್ತಾ ಇದ್ದೀರಾ, ಲಿಟ್ರಲಿ ಚಾಕುಲ್ ನಾನು ಕೇಳಿಸ್ಕೊತಾ ಇದ್ದೀನಿ ಅನ್ಕೋತೀನಿ ಸೌಂಡು. ನಿಮಗೆ ಮುಂದೆ ತೋರಿಸ್ಬಿಡ್ತೀನಿ ತರ್ರಿ. ಲಿಟ್ರಲಿ ಏನೂ ಆಗಿಲ್ಲ. ಗಮನಿಸ್ತಾ ಇದ್ದೀರಾ, ಲಿಟ್ರಲಿ ಏನೂ ಆಗಿಲ್ಲ. ಜಸ್ಟ್ ಅದು ನೋಡಿ, ಒರೆಸಿದ್ರೆ ಮುಗಿದೋಯ್ತು. ಲಿಟ್ರಲಿ ಏನು ಒಂಚೂರು ಸಣ್ಣ ಸ್ಕ್ರ್ಯಾಚು ಬಿದ್ದಿಲ್ಲ ಲಿಟ್ರಲಿ. ಸೊ ತುಂಬ ಇಂಪ್ರೆಸಿವ್ ಆಗಿರುವಂಥ ವಿಷಯ ಇದಾಗಿರುವಂಥದ್ದು. ಜೊತೆಗೆ ಓವರ್ ಆಲ್ ಲುಕ್ ಅಂತೂ ಸೂಪರ್ ಆಗಿದೆ. ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ ಆಯಿತಾ. ತುಂಬ ಪ್ರೀಮಿಯಮ್ ಆಗಿರುವಂಥದ್ದು. ಸೊ ಈ ವಿಷಯ ತುಂಬ ಇಷ್ಟ ಆಯಿತು. ಲುಕ್ ವೈಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಅದು ಹೆವಿ ಜಾಸ್ತಿ ದುಡ್ಡಿನ ಫೋನ್ ಇಟ್ಕೊಂಡಿದ್ದೀರಾ ಅಂತ ನಿಮ್ಗೆ ಅನಿಸುತ್ತೆ. ಕ್ರೇಜಿ ಬಿಲ್ಡು. ಇದರ ನಂತರ ಒಂದು ಫೋನ್ ಇರುವಂಥ ಡಿಸ್ಪ್ಲೇ ಆಯಿತಾ. ಈ ಒಂದು ಡಿಸ್ಪ್ಲೇ ನನಗೆ ತುಂಬ ಇಷ್ಟ ಆಗಿರುವಂಥ ವಿಷಯನೂ ಇದೆ, ಒಂದು ಸ್ವಲ್ಪ ಇಷ್ಟ ಆಗಿರುವಂಥ ವಿಷಯ ಇರುವಂಥದ್ದು. ಇಷ್ಟ ಆಗಿರೋ ವಿಷಯ ಏನಪ್ಪ ಅಂತಂದರೆ, ಈ ಒಂದು ಫೋನಲ್ಲಿ 6.44 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ ಅಮೋಲ್ ಡಿಸ್ಪ್ಲೇ ಇರುವಂಥದ್ದು. ಜೊತೆಗೆ HDR10 ಈ ಒಂದು ಡಿಸ್ಪ್ಲೇ ಸಪೋರ್ಟ್ ಮಾಡುತ್ತೆ. ಡಿಸ್ಪ್ಲೇ ಕ್ಲಾರಿಟಿ ಸೂಪರ್ ಆಗಿದೆ. ಲಿಟ್ರಲಿ ತುಂಬ ಚೆನ್ನಾಗಿರುವಂಥದ್ದು. ಸೊ ಸೂಪರ್ ಆಗಿದೆ, ತುಂಬ ಬ್ರೈಟ್ ಆಗಿದೆ. ಬಿಸಿಲಿಗೆ ಹೋದ್ರೂ ಸಹ ಬ್ರೈಟಾಗಿ ಕಾಣುತ್ತೆ ಮತ್ತು ವ್ಯೂಯಿಂಗ್ ಆ್ಯಂಗಲ್ಸ್ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಈ ಒಂದು ಪ್ರೆಸೆನ್ಸ್ಗೆ ಅಮೋಲ್ಡ್ ನೀಡಿರುವಂಥದ್ದು ಒಂದು ಒಳ್ಳೆ ವಿಷಯ. ಇಷ್ಟ ಆಗದೇ ಇರೋ ವಿಷಯ ಯಾವುದಪ್ಪ ಅಂತ ಅಂದರೆ ಟಿಯರ್ ಡ್ರಾಪ್ ನಾಚ್ ಇರುವಂಥದ್ದು ಆಯಿತಾ. ಪಂಚುಲ್ ಕ್ಯಾಮ್ರಾ ಇಟ್ಟಿರೋ ಸೂಪರ್ ಆಗಿರ್ತಿತ್ತು. ಟಿಯರ್ ಡ್ರಾಪ್ ನಾಚ್ ನೀಡಿದರೆ ತೊಂದರೆ ಇಲ್ಲ. ಇನ್ನೊಂದು ಫೋನ್ ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕಂತಂದರೆ, ಒಂದು ಫೋನ್ ಬೇಸಿಕ್ ವೇರಿಯಂಟು 8GB ರ್ಯಾಮ್ ಜೊತೆಗೆ ಬರ್ತಿರುವಂಥದ್ದು ಮತ್ತು 128GB ಸ್ಟೋರೇಜ್ ಇರುವಂಥದ್ದು. ಇನ್ನೊಂದು ವೇರಿಯಂಟ್ ಇದೆ 256GB ಸ್ಟೋರೇಜ್ ವೇರಿಯಂಟು. ಒಂದು ಒಳ್ಳೆಯ ವಿಷಯ, ಬೇಸಿಕ್ ವೇರಿಯಂಟಿಗೆ 8GB ರ್ಯಾಮ್ನ ಹಾಕಿರುವಂಥದ್ದು. ಅಷ್ಟೇ ಅಲ್ಲ, 23,000 ರೂಪಾಯಿಗೆ 8GB ರ್ಯಾಮ್ ಅಂತ ಅಂದರೆ ಕ್ರೇಜಿ ಅಂತೀನಿ ಆಯಿತಾ. ಯಾವುದೇ ಫೋನ್ 8GB ತೊಗೋತಿದ್ದೀನಿ ಅಂತ ಅಂದರೆ ಆಲ್ಮೋಸ್ಟ್ ಕಾಸ್ಟ್ ಇಷ್ಟೇ ಬೀಳುತ್ತೆ. ಸೊ ಒಂದು ಒಳ್ಳೆಯ ವಿಷಯ, ವಿವೋದವರು ಬೇಸಿಕ್ ವೇರಿಯಂಟಿಗೆ 8GB ಹಾಕಿರುವಂಥದ್ದು. ಇನ್ನು ನೀವೇನಾದರೂ ಒಂದು ಫೋನ್ ಪರ್ಚೇಸ್ ಮಾಡ್ತಿದ್ದೀನಿ ಅಂತಂದರೆ, ನೀವು ತೊಗೊಂಡಾಗ ಈ ಒಂದು ಫೋನಲ್ಲಿ 15GB ಯೂಸ್ ಆಗಿರುತ್ತೆ ಆಯಿತಾ. ಸಿಸ್ಟಮ್ಗೆ, ಆಪರೇಟಿಂಗ್ ಸಿಸ್ಟಮ್ಗೆ 15GB ಯೂಸ್ ಆಗಿರುತ್ತೆ. ಅದು ಬಿಟ್ಟರೆ ಉಳಿದಿದ್ದೆಲ್ಲ ಫ್ರೀ ಇರುತ್ತೆ. ಇನ್ನು ಒಂದು ಫೋನ್ನ ಪರ್ಫಾರ್ಮೆನ್ಸ್, ಪ್ರೋಸೆಸರ್ ಬಗ್ಗೆ ಮಾತನಾಡಬೇಕಂತಂದರೆ, ಈ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 720 ಪ್ರೋಸೆಸರ್ ಇರುವಂಥದ್ದು. ಇದೊಂದು ಹೈಯರ್ ಮಿಡ್ ಅಂಡ್ ಪ್ರೋಸೆಸರ್ ಆಗಿರುವಂಥದ್ದು. ಈ ಪ್ರೆಸೆನ್ಸ್ಗೆ ಒಂದು ಒಳ್ಳೆ ಪ್ರೋಸೆಸರ್ ಆಯಿತಾ. ಆದರೆ ಇದೇ ಪ್ರೆಸೆನ್ಸ್ಗೆ ಇದಕ್ಕಿಂತ ಒಳ್ಳೆ ಪ್ರೋಸೆಸರ್ಗಳು ಬರ್ತವೆ, ಆದರೆ ಇದು ಕೂಡ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ನೀಡುವಂಥ ಪ್ರೋಸೆಸರ್ ಆಗಿರುವಂಥದ್ದು. ನಿಮಗೆ ಮಲ್ಟಿ ಟಾಸ್ಕ್ ಮಾಡೋದಕ್ಕೆ, ಡೇ ಟು ಡೇ ಯೂಸೇಜಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಮತ್ತು ಗೇಮಿಂಗು ಅಷ್ಟೇ ಆಯಿತಾ. ನೀವು ಆಲ್ಮೋಸ್ಟ್ ಸಿಟ್ಟಿಂಗಲ್ಲಿ ಪ್ರತಿಯೊಂದು ಗೇಮ್ಗಳನ್ನು ಆಡ್ಕೊಬೋದು. ಒಂದು ಒಳ್ಳೆಯ ಪ್ರೋಸೆಸರ್ ಆಗಿರುವಂಥದ್ದು ಈ ಒಂದು ಪ್ರೆಸೆನ್ಸ್ಗೆ ಇಂಪ್ರೆಸಿವ್ ಅನ್ನಿಸ್ತು ನನಗೆ. ವಿವೋದವರು ಒಳ್ಳೆ ಅಪ್ಗ್ರೇಡನ್ನು ಮಾಡಿರುವಂಥದ್ದು. ಮುಂಚೆ ಸ್ನ್ಯಾಪ್ಡ್ರ್ಯಾಗನ್ 710, 675 ಯಾವುದಾದ್ರು ಪ್ರೋಸೆಸರ್ ಹಾಕೋರು. ಈ ಸಲ 720 ಹಾಕಿರುವಂಥದ್ದು ಒಂದು ಒಳ್ಳೆಯ ವಿಷಯ ಅಂತೀನಿ. ರೀಸನಬಲ್ ಪ್ರೈಸ್ಗೆ ಮತ್ತು ರೀಸನಬಲ್ ಪ್ರೋಸೆಸರ್ನ ಹಾಕಿರುವಂಥದ್ದು ಇಂಪ್ರೆಸಿವ್ ಅನ್ನಿಸ್ತು ನನಗೆ. ಇನ್ನು ಈ ಒಂದು ಫೋನ್ ಇರುವಂಥ ಕ್ಯಾಮ್ರಾ ಆಯಿತಾ. ನೀವು ತುಂಬ ಜನ ಈ ಒಂದು ಫೀಚರ್ಗೆ ವೆಯ್ಟ್ ಮಾಡ್ತಿದ್ದೀರಿ ಅಂತ ಅನ್ಕೋತೀನಿ. ಕ್ಯಾಮ್ರಾ ಸೆಂಟ್ರಿಕ್ ಫೋನ್, ಆಬ್ವಿಯಸ್ಲಿ ಕ್ಯಾಮ್ರಾ ಚೆನ್ನಾಗಿದ್ದೇ ಇರುತ್ತೆ. ಈ ಒಂದು ಫೋನ್ ಇರುವಂಥ ಮೇನ್ ಸೆನ್ಸರ್ ರೇರಲ್ಲಿ 64 MP ಮೇನ್ ಸೆನ್ಸರ್ ಇರುವಂಥದ್ದು. ಇದು ಸ್ಯಾಮ್ಸಂಗ್ ಇಂದು GW1 ಸೆನ್ಸರ್ ಆಗಿರುವಂಥದ್ದು ಆಯಿತಾ.
ಈ ಒಂದು ಸೆನ್ಸರ್ ಡೇ ಲೈಟಲ್ಲಿ ಆಗಿರ್ಬೋದು, ನೈಟ್ ಟೈಮಲ್ಲಿ ಆಗಿರ್ಬೋದು ಒಂದು ಒಳ್ಳೆ ಕ್ವಾಲಿಟಿಯ ಫೋಟೋವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಒಂದು ಫೋಟೋ ಸ್ಯಾಂಪಲ್ ಗಮನಿಸ್ತಾ ಇದ್ರೆ ಆಯಿತಾ. ಇದರಲ್ಲಿ ನೈಟ್ ಮೋಡ್ ಏನಿದೆ ತುಂಬ ಕ್ಲಾರಿಟಿಯ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ನಿಮಗೆ ನಾನು ಪಕ್ಕ ಕಂಪೇರ್ ಮಾಡೋದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ, ಗಮನಿಸ್ತಾ ಇದ್ದೀರಾ. ನಾರ್ಮಲ್ ಫೋಟೋಗೂ ನೈಟಲ್ಲಿ ಮತ್ತು ಈ ಒಂದು ನೈಟ್ ಮೋಡಲ್ಲಿ ತೆಗೆದಿರುವಂಥ ಫೋಟೋಗೂ ನೀವೇ ಕಂಪೇರ್ ಮಾಡ್ಬೋದಾಯ್ತಾ. ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಅಂದರೆ ತುಂಬ ಜಾಸ್ತಿ ಎಕ್ಸ್ಪೋಸ್ ಮಾಡುತ್ತೆ ಶಾರ್ಟನ್ನು ಆಯಿತಾ. ಒಂದು 5 ಸೆಕೆಂಡ್ ಎಕ್ಸ್ಪೋಸ್ ಮಾಡುತ್ತೆ ಒಂದು ಕ್ಯಾಮ್ರಾ. ಸೊ ಆಗ ಒಂದು ಒಳ್ಳೆಯ ಒಂಥರ ಲೈಟ್ ಚೆನ್ನಾಗಿರೋ ಥರ ಈ ಒಂದು ಫೋಟೋವನ್ನು ಪ್ರೊಡ್ಯೂಸ್ ಮಾಡುತ್ತೆ, ಗಮನಿಸ್ತಾ ಇದ್ದೀರಾ ನೀವೇ. ಸೊ ಒಂದು ಒಳ್ಳೆಯ ವಿಷಯ, ಒಂದು ನೈಟ್ ಮೋಡಲ್ಲೂ ಸಹ ತುಂಬ ಜನ ಫೋಟೋನ ಪ್ರೊಡ್ಯೂಸ್ ಮಾಡ್ತಾ ಇರುವಂಥದ್ದು. ಮತ್ತು ವೀಡಿಯೋ ಏನಾದರೂ ತೆಗಿಬೇಕು ಅಂದ್ಕೊಂಡಿದ್ದೀರಾ ಅಂತ, ನೀವೇನಾದ್ರು ವೀಡಿಯೋಗ್ರಾಫರ್ ಆಗಿದ್ದೀರಾ ಅಂತ ಅಂದರೆ ಆಯಿತಾ, ನಾರ್ಮಲಿ ವ್ಲಾಗರ್ಗಳು ಅಥವಾ ಎಷ್ಟೋ ಜನ DSLR ವಿಶೇಷ ದೊಡ್ಡದಿರುತ್ತೆ ಆಯಿತಾ. DSLR ಕೆಲವು ಜನಕ್ಕೆ ಹ್ಯಾಂಡಿ ಅಂತ ಅನ್ಸಲ್ಲ, ಮೊಬೈಲ್ ನಮ್ಮ ಹತ್ರ ಇದ್ದೇ ಇರುತ್ತೆ ಯೂಶಲಿ. ಸಡನ್ನಾಗಿ ಫೋನಿಂದ ಪಾಕೆಟಿಂದ ತೆಗೆದ್ಬಿಟ್ಟು ನೀವು ಆರಾಮಾಗಿ ವೀಡಿಯೋ ಶೂಟ್ ಮಾಡೋಕ್ಕೆ ಶುರು ಮಾಡ್ಬೋದು. ಇದರಲ್ಲಿರುವಂಥ ಈ ಒಂದು ಮೇನ್ ಸೆನ್ಸರ್ ಏನಿದೆ ಇದು 4K 60 FPS ತನಕ ವೀಡಿಯೋ ತೆಗೆಯಬಲ್ಲಂಥ ಕೆಪಾಸಿಟಿ ಇರುವಂಥದ್ದು. ಜೊತೆಗೆ ತುಂಬ ಸ್ಟೇಬಲ್ ಶಾರ್ಟ್ಸನ್ನು ಇದು ತೆಗೆಯುತ್ತೆ. ಸ್ಟೇಬಲ್ ಅಂತ ಅಂದರೆ ಗಿಂಬಲ್ ರೀತಿ ಆಯಿತಾ. ನೀವು ಒಂಚೂರು ಹಿಂಗೆ ಅಲ್ಲಾಡಿದ್ರೂ ಸಹ ಅದು ಆ ವಿಡಿಯೋ ಹೊರಗಡೆ ಏನು ಬರುತ್ತೆ ಔಟ್ಪುಟ್ಟು ಅದು ಅಷ್ಟೊಂದು ಅಲ್ಲಾಡಿರಲ್ಲ. ಆ ಒಂದು ಶಾರ್ಟ್ಸನ್ನು ಸ್ಟೇಬಲ್ ಮಾಡುತ್ತೆ ಒಂದು ಕ್ಯಾಮ್ರಾ ಆಯಿತಾ. ಆ ವಿಡಿಯೋ ಸ್ಯಾಂಪಲ್ಸ್ ನೀವೇ ಗಮನಿಸ್ತಾ ಇದ್ದೀರಾ. ತುಂಬ ಒಳ್ಳೆ ಕ್ವಾಲಿಟಿಯ 4K ವಿಡಿಯೋನ ಪ್ರೊಡ್ಯೂಸ್ ಮಾಡುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಇತ್ತೀಚೆಗೆ ಬರ್ತಿರುವಂಥ ಫೋನ್ಗಳು ಹೆಂಗೆ ಅಂದರೆ DSLR ಮಿರರ್ಲೆಸ್ ಕ್ಯಾಮ್ರಾಗಿಂತ ಒಳ್ಳೆ ಕ್ವಾಲಿಟಿಯ ವಿಡಿಯೋನ ತೆಗಿಬಲ್ಲಂಥ ಕೆಪಾಸಿಟಿ ಮೊಬೈಲ್ಸ್ಗಳಿರುವಂಥದ್ದು. ಇದು ಕೂಡ ತುಂಬ ಒಳ್ಳೆ ಕ್ವಾಲಿಟಿಯ ವಿಡಿಯೋನ ಪ್ರೊಡ್ಯೂಸ್ ಮಾಡುತ್ತೆ. ತುಂಬ ಇಂಪ್ರೆಸಿವ್ ಆಗಿದೆ. ಆಟೋ ಫೋಕಸ್ ಕೂಡ ತುಂಬ ಚೆನ್ನಾಗಿದೆ. ಹಿಂಗಣೂ ಸಹ ಒಂದು ಆಟೋ ಫೋಕಸ್ ಇರುವಂಥದ್ದು ಆಯಿತಾ. ಸೂಪರ್ ಆಗಿದೆ. ಫೇಸ್ ಡಿಟೆಕ್ಟ್ ಮಾಡುತ್ತೆ, ಆಟೋ ಫೋಕಸ್ ಮಾಡುತ್ತೆ, ಸೂಪರ್ ಆಗಿದೆ ಎಂದಿರುವಂಥದ್ದು. ಜೊತೆಗೆ ಇನ್ನೊಂದು 8 ಮೆಗಾಪಿಕ್ಸೆಲಿಂದು ಒಂದು ಮಲ್ಟಿ ಫಂಕ್ಷನಿಂಗ್ ಕ್ಯಾಮ್ರಾ ಇರುವಂಥದ್ದು. ಈ ಒಂದು ಕ್ಯಾಮ್ರಾ ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ರೀತಿಯಲ್ಲೂ ಕೆಲಸ ಮಾಡುತ್ತೆ. ಮತ್ತು ಈ ಒಂದು ಬೊಕೆ ಫೋಟೋನ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡಿ ಬೊಕೆ ಫೋಟೋನ ಬೇಕಾದ್ರೆ ತೆಗಿಬೋದು. ಮತ್ತು ಸೂಪರ್ ಮ್ಯಾಕ್ರೋ ಶಾಟನ್ನು ಸಹ ನಾವು ಈ ಒಂದು 8 ಮೆಗಾಪಿಕ್ಸೆಲ್ ಸೆನ್ಸರ್ನಲ್ಲಿ ಶೂಟ್ ಮಾಡ್ಬೋದು. ಈ ಒಂದು ವೈಡ್ ಆ್ಯಂಗಲ್ ಶಾಟ್ ಏನಿದೆ ತುಂಬ ವೈಡ್ ಇರುವಂಥದ್ದು ಮತ್ತು ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ಆ ಫೋಟೋ ಸ್ಯಾಂಪಲ್ ಗಮನಿಸ್ತಾ ಇದ್ದೀರಾ. ಇನ್ನೊಂದು ಮೂರನೇದು 2 ಮೆಗಾಪಿಕ್ಸೆಲಿಂದ ಒಂದು ಮೋನೋ ಲೆನ್ಸ್ ಆಯಿತು. ಅಂದರೆ ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೆ ಒಂದು ಡೆಡಿಕೇಟೆಡ್ ಲೆನ್ಸನ್ನು ಇಟ್ಟಿರುವಂಥದ್ದು. ಸೊ ಇದು ಕೂಡ ಅದರ ಕೆಲಸ ಮಾಡುತ್ತೆ. ಸೊ ರೇರ್ ಕ್ಯಾಮ್ರಾ ಅಂತೂ ಸೂಪರ್ ಎಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಫ್ರಂಟ್ ಕ್ಯಾಮ್ರಾ ಎಲ್ಲರೂ ತೊಗೊಳ್ಳೋದೇ ಈ ಒಂದು ಫ್ರಂಟ್ ಕ್ಯಾಮ್ರಾಗೋಸ್ಕರ ಈ ಒಂದು Vivo V ಸೀರೀಸ್ನ ಆಯಿತಾ. ಕ್ರೇಜಿಯಾಗಿರುತ್ತೆ. ನಾನು ಇದುವರೆಗೂ ವಿವೋ ರಿವ್ಯೂ ಮಾಡೋದ್ರಲ್ಲಿ ಫ್ರಂಟ್ ಕ್ಯಾಮ್ರಾ ಪ್ರತಿಯೊಂದರಲ್ಲೂ ಸಹ ಕ್ರೇಜಿಯಾಗಿ ಫೋಟೋನ ತೆಗೆಯುತ್ತೆ. ಸೊ ಇದರಲ್ಲಿ 44 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. 44 ಮೆಗಾಪಿಕ್ಸೆಲ್ ಅಂತಂದರೆ ಕ್ರೇಜಿ ಆಯಿತಾ. ಈ ಒಂದು ಫ್ರಂಟ್ ಕ್ಯಾಮ್ರಾ ತೆಗೆಯುವಂಥ ಫೋಟೋ ತುಂಬ ಡೀಟೇಲ್ ಆಗಿರುತ್ತೆ. ನೀವು ನೈಟ್ ಟೈಮ್ ತೆಗೆದಿರುವಂಥ ಫೋಟೋನ ಸಹ ತೋರಿಸ್ತಾ ಇದ್ದೀನಿ, ಗಮನಿಸ್ತಾ ಇದ್ದೀರಾ ಆಯಿತಾ. ಒಳ್ಳೆ ಕ್ವಾಲಿಟಿಯ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಲಿಟ್ರಲಿ ಝೀರೋ ಲೈಟು, ಏನೂ ಲೈಟ್ ಇಲ್ಲ, ಜಸ್ಟ್ ಒಂದು ಸ್ಕ್ರೀನಲ್ಲಿ ಒಂದು ಸ್ವಲ್ಪ ಫ್ಲ್ಯಾಶ್ ಆಗುತ್ತೆ ಆಯಿತಾ ಲೈಟು. ಅಷ್ಟರಲ್ಲಿ ಬಂದಿರುವಂಥ ಫೋಟೋ ಏನೋ ದೊಡ್ಡದಾಗಿ ಮುಂದ್ಗಡೆ ದೊಡ್ಡ ಲೈಟ್ ಇದೆ ಅನ್ನೋ ಥರ ಫೋಟೋವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದು ನನಗೆ ತುಂಬ ಇಷ್ಟ ಆಯಿತು. ಸೊ ಡೇ ಲೈಟರ್ ಅಂತೂ ಆಬ್ವಿಯಸ್ಲಿ ತುಂಬ ಚೆನ್ನಾಗಿ ತೆಗೆಯುತ್ತೆ. 44 MP. ಈ ಒಂದು ಫ್ರಂಟ್ ಕ್ಯಾಮ್ರಾದಲ್ಲೂ ಸಹ ಸ್ಯಾಮ್ಸಂಗ್ ಇದು GH1 ಸೆನ್ಸರ್ ಇರುವಂಥದ್ದು ಒಂದು ಕ್ರೇಜಿ ಕ್ವಾಲಿಟಿಯ ಫೋಟೋವನ್ನು ಪ್ರೊಡ್ಯೂಸ್ ಮಾಡುತ್ತೆ. ನೀವೇನಾದರೂ ವ್ಲಾಗರ್ ಆಗಿದ್ರೆ ಅಂದರೆ ಯೂಶಲಿ ಎಷ್ಟೋ ಜನ ವ್ಲಾಗಿಂಗೋಸ್ಕರನೇ ಮೊಬೈಲ್ ತಗೋತಾರೆ ಆಯಿತಾ. ಸೊ ವ್ಲಾಗರ್ ಆಗಿದ್ರೆ ಅಂದರೆ ಹೆವಿ ಯೂಸ್ಫುಲ್ ಫೀಚರ್ ಇದಿರುವಂಥದ್ದು. ಏನಪ್ಪ ಅಂತ ಅಂದರೆ ಇದರಲ್ಲಿ ಆಟೋ ಫೋಕಸ್ ಇರುವಂಥದ್ದು ಆಯಿತಾ. ನಿಮ್ಮ ಕಣ್ಣನ್ನು ಮತ್ತು ನಿಮ್ಮ ಫೇಸನ್ನು ಡಿಟೆಕ್ಟ್ ಮಾಡಿ ನಿಮ್ಮ ಒಂದು ಫೇಸಿಗೆ ಕರೆಕ್ಟಾಗಿ ಫೋಕಸ್ ಮಾಡುತ್ತೆ. ಎಷ್ಟೋ ಸಲ ನೀವು ವ್ಲಾಗಿಂಗ್ ಮಾಡಬೇಕಾದ್ರೆ ನಿಮ್ಮನ್ನು ಫೋಕಸ್ ಮಾಡದೆ ಹಿಂದ್ಗಡೆ ಇರುವಂಥ ನೀವು ಫೋಕಸ್ ಆಗಿರಲ್ಲ ಎಷ್ಟೋ ಸಲ ಆಯಿತಾ. ನನ್ನ ವೀಡಿಯೋದಲ್ಲಿ ಎಷ್ಟೋ ಸಲ ಹಂಗೆ ಆಗಿರುತ್ತೆ, ನಾನು ಫೋಕಸ್ ಆಗಿರಲ್ಲ, ಹಿಂದ್ಗಡೆ ಫೋಕಸ್ ಆಗಿರುತ್ತೆ. ಬಟ್ ಐ ಡಿಟೆಕ್ಷನ್ ಇರೋದ್ರಿಂದ ನೋಡ್ತಾ ಇದ್ದೀರಾ, ತೋರಿಸ್ತಾ ಇದ್ದೀನಿ, ಕರೆಕ್ಟಾಗಿ ನಿಮ್ಮ ಐನ ಟ್ರ್ಯಾಕ್ ಮಾಡುತ್ತೆ ಮತ್ತು ಕರೆಕ್ಟಾಗಿ ಫೋಕಸ್ ಮಾಡುತ್ತೆ. ನಿಮ್ಮ ಫೇಸ್ನ ಎಷ್ಟು ಫಾಸ್ಟಾಗಿ ಅಂತಂದರೆ ನೋಡ್ತಾ ಇದ್ದಾರೆ ಹಿಂದೆ ಮುಂದಕ್ಕೆ ಮಾಡಿದ್ರು ಸಹ ಫೇಸ್ ತುಂಬ ಚೆನ್ನಾಗಿ ತುಂಬ ಫಾಸ್ಟ್ ಡಿಟೆಕ್ಟ್ ಆಗುತ್ತೆ. ಮತ್ತು ಇದರಲ್ಲಿ ನಿಮ್ಮ ಸ್ಟಡಿ ಶಾರ್ಟು ಆಯಿತಾ, ರೆಡಿ ವಿಡಿಯೋ ಶಾರ್ಟ್ ಇರುವಂಥದ್ದು. ನೀವೇನಾದರೂ ವ್ಲಾಗ್ ಮಾಡ್ತಾಯಿದ್ದೀರಾ ಅಂತಂದರೆ ನಿಮ್ಮ ಒಂದು ನೀವು ಫೋನ್ ಒಂಚೂರು ಅಲ್ಲಾಡ್ತು ಅಂದರೂ ಸಹ ನಿಮ್ಮ ಒಂದು ಫೇಸು ಸ್ಟಡಿಯಾಗಿರುತ್ತೆ. ಸೊ ನಾನು ಫಾಸ್ಟಾಗಿ ಓಡಾಡ್ತಿದ್ದೀನಿ, ಮೆಟ್ಲು ಹಿಡ್ಕೊಂಡು ಓಡಾಡ್ತಿದ್ದೀನಿ ಅಂತ ಅಂದರೂ ಕೂಡ ನಿಮ್ಮ ಫೇಸ್ ಒಂದೇ ಜಾಗದಲ್ಲಿ ನಿಂತಿರೋ ಥರ ಇರುತ್ತೆ. ಸೊ ಚೆನ್ನಾಗಿ ಮತ್ತು ಅಷ್ಟೇ ಫಾಸ್ಟಾಗಿ ಫೋಕಸ್ಸನ್ನು ಸಹ ಮಾಡುತ್ತೆ. ಸೊ ಈ ಫೀಚರ್ ತುಂಬ ಚೆನ್ನಾಗಿರುವಂಥದ್ದು. ಮತ್ತು ಫ್ರಂಟ್ ಕ್ಯಾಮ್ರಾ ಏನಿದೆ ಅದರಲ್ಲಿ ಪೋರ್ಟ್ರೈಟ್ ಏನಿದೆ ಅಲ್ವಾ, ಅದರಲ್ಲಿ ನಿಮಗೆ ಕಲರ್ ಫಿಲ್ಟರ್ಸ್ಗಳು ಸಹ ಇರುವಂಥದ್ದು. ತುಂಬ ಚೆನ್ನಾಗಿರುವಂಥ ಫಿಲ್ಟರ್ಸ್ಗಳಿದೆ, ಒಳ್ಳೆ ಕ್ವಾಲಿಟಿಯ ಫಿಲ್ಟರ್ಸ್ ಆಗಿರುವಂಥದ್ದು. ಒಂದ್ಸಲ ತೊಗೊಂಡ್ರೆ ಟ್ರೈ ಮಾಡಿ, ಸೂಪರ್ ಆಗಿದೆ. ಡಿಫ್ರೆಂಟ್ ಫಿಲ್ಟರ್ಸ್ಗಳು ನಿಮಗೆ ಸಿಗುತ್ತೆ ಇದರಲ್ಲಿ. ಜೊತೆಗೆ ಒಂದು ಫ್ರಂಟ್ ಕ್ಯಾಮ್ರಾನು ಕೂಡ 4K 60 FPS ತನಕ ವೀಡಿಯೋವನ್ನು ಶೂಟ್ ಮಾಡಬಲ್ಲಂಥ ಕೆಪಾಸಿಟಿ ಇರುವಂಥದ್ದು. ಸೊ 4K ಶೂಟ್ ಮಾಡೋರಿಗೆ ತುಂಬ ಯೂಸ್ ಆಗುತ್ತೆ. ಇನ್ನು ಸ್ಲೋ ಮೋಷನ್ ಬಗ್ಗೆ ಮಾತಾಡಬೇಕಂತಂದರೆ ಫ್ರಂಟು ಮತ್ತು ಬ್ಯಾಕ್ ಎರಡರೂ ಸಹ ಸ್ಲೋ ಮೋಷನ್ ಇರುವಂಥದ್ದು. ಎರಡನ್ನೂ ಕೂಡ ತೋರಿಸ್ತಾ ಇದ್ದೀನಿ, ಗಮನಿಸ್ತಾ ಇದ್ದೀರಾ. ರೈಲಿನ ಫಸ್ಟ್ ಹೊಸದಾದ್ರೆ ನೋಡಿ ತಿಮ್ಮನ್ನು ತೋರಿಸ್ತಾ ಇದ್ದೀನಿ ಆಯಿತಾ. ಅವನು ಜಂಪ್ ಮಾಡೋದು, ಅದನ್ನು ತೊಗೊಳೋದಕ್ಕೆ ಇಟ್ಕೊಳ್ಳೋದಕ್ಕೆ ತುಂಬ ಸ್ಮೂತಾಗಿ ಬರುತ್ತೆ, ಗಮನಿಸ್ತಾ ಇದ್ದೀರಾ. ಕಂಟಿನ್ಯೂಸ್ ಶಾಟ್ ಮಾಡ್ಬೋದು. ಎಷ್ಟೋ ಸಲ ಅಲ್ಟ್ರಾ ಸ್ಲೋ ಮೋಷನ್ ತೆಗೆದಿರಾ ಅಂದರೆ ಒಂದು ಸೆಕೆಂಡ್ ಮಾತ್ರ ಶೂಟ್ ಮಾಡೋಕ್ಕೆ ಬಿಡುತ್ತೆ. ಇದರಲ್ಲಿ ಕಂಟಿನ್ಯೂಸ್ ಆಗಿ ಶಾಟ್ ಮಾಡ್ಬೋದು.
ಸೊ ಪರವಾಗಿಲ್ಲ, ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತಾನೆ. ಇನ್ನು ಫ್ರಂಟ್ ಕ್ಯಾಮ್ರಾದಲ್ಲೂ ಸಹ ನೀವು ಈ ಒಂದು ಸ್ಲೋ ಮೋಷನ್ ಶೂಟ್ ಮಾಡ್ಬೋದು. ನಮ್ಮ ಹುಡುಗರಿಗೆಲ್ಲ ಬಿಡಿ ಇದು ಫ್ರಂಟ್ ಕ್ಯಾಮ್ರಾ ಸ್ಲೋ ಮೋಷನ್ನು. ಹುಡುಗಿರು ಹಿಂಗೆ ಅಲ್ಲಾಡಿಸ್ತಾರಲ್ಲ ಅವರಿಗೆ ಮೋಸ್ಟ್ಲಿ ಫ್ರಂಟ್ ಸ್ಲೋ ಮೋಷನ್ ತುಂಬ ಯೂಸ್ ಆಗ್ಬೋದೇನೋ, ನಮಗೆಲ್ಲ ಅಲ್ಲ. ಇನ್ನು ಆಬ್ವಿಯಸ್ಲಿ ಫ್ರಂಟ್ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಮಾತಾಡೋಂಗೆಲ್ಲ, ಹುಡುಗಿರಿಗಂತೂ ತುಂಬ ಇಷ್ಟ ಆಗುತ್ತೆ, ಬೆಳ್ಳಗೆ ಕಾಣಬೇಕಲ್ಲ, ಸೊ ಅವ್ರಿಗೆ 100% ಇಷ್ಟ ಆಗುತ್ತೆ. ಸೊ ಅಂಥವ್ರಿಗೆ ಸೂಪರ್ ಕ್ಯಾಮ್ರಾ ಅಂತೀನಿ. ಇನ್ನು ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥ ತುಂಬ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ, ಮತ್ತು ಫೇಸ್ ಅನ್ಲಾಕ್ ಸರಿ ಇದು ಕೂಡ ತುಂಬ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ. ಇನ್ನು ಈ ಒಂದು ಫೋನಲ್ಲಿ 4000 mAh ಕೆಪಾಸಿಟಿ ಬ್ಯಾಟ್ರಿ ಒಂದು ಸ್ವಲ್ಪ ಕಡಿಮೆ ಆಯ್ತು, ಇನ್ನೂ ಸ್ವಲ್ಪ ಜಾಸ್ತಿ ನೀಡಬೇಕಿತ್ತು. ಆದರೆ ಈ ಒಂದು ಫೋನ್ನ ಬಾಕ್ಸ್ ಒಳಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಇರುವಂಥದ್ದು ಕ್ರೇಜಿ ಅಂತೀನಿ, ಆಯಿತಾ. ಸೊ ಒಂದು ಒಳ್ಳೆ ವಿಷಯದಕ್ಕೆ ಬ್ಯಾಟ್ರಿ ಕಾಂಪನ್ಸೇಟ್ ಮಾಡುತ್ತದು, ಸೂಪರ್ ಫೀಚರ್ ಆಗಿರುವಂಥ ಇದಿಷ್ಟು ನನಗೆ ಅನಿಸ್ತಂಗೆ ಈ ಒಂದು ಫೋನ್ನ ಮೈನ್ ಫೀಚರ್ಸ್ ಆಗಿದೆ. ಸೊ ನೀವು ಆದರೆ ಕೇಳ್ತಾ ಇದ್ದೀರಾ ಅಂತಂದರೆ, ಒಂದು ಫೋನ್ನ 23,000 ರೂಪಾಯಿಗೆ ಒಂದು ಆಫರ್ ರೆಡಿ ಮಾಡ್ಕೊಂಡು 23,000ಕ್ಕೆ ಪರ್ಚೇಸ್ ಮಾಡ್ಬೋದಾ ಅಂತ ನನಗನ್ಸುತ್ತೆ. ಒಂದು ಒಳ್ಳೆ ಆಪ್ಷನ್ ಇದಾಗಿದೆ, ಆಯಿತಾ. ಈ ಒಂದು ಫೋನಲ್ಲಿ ನಿಮಗೆ ಕ್ರೇಜಿ ಡಿಸೈನು, ಸ್ಲಿಮ್ಮೆಸ್ಟ್ ಡಿಸೈನು, ಒಂದು ಒಳ್ಳೆ ಡಿಸ್ಪ್ಲೇ, ಅಮೋಲ್ ಡಿಸ್ಪ್ಲೇ, ಮತ್ತು ಒಳ್ಳೆ ಪ್ರೋಸರು ಸ್ನ್ಯಾಪ್ಡ್ರ್ಯಾಗನ್ 720, ಮತ್ತು ಒಳ್ಳೆ ಕ್ರೇಜಿ ಕ್ಯಾಮ್ರಾ, ಮತ್ತು ಫಾಸ್ಟ್ ಚಾರ್ಜಿಂಗು, ಪ್ರತಿಯೊಂದು ಇರುವಂಥದ್ದು, ಆಯಿತಾ. ಸೊ ಒಂದು ಒಳ್ಳೆಯ ಆಪ್ಷನ್ನು ವಿವೋದವರು ವಿ ಸೀರೀಸಲ್ಲಿ ಮೊದಲನೇ ಬಾರಿಗೆ ಒಂದು ರೀಸನಬಲ್ ಪ್ರೈಸನ್ನು ನನಗನ್ನಿಸ್ತಂಗೆ ನೀಡಿದ್ದಾರೆ ಅಂತ ಅನ್ಕೋತೀನಿ. ಇದನ್ನು ನೀವು ಒಂದು ಆಪ್ಷನ್ ಇಟ್ಕೊಬೋದು. ಜೊತೆಗೆ 8 GB ರ್ಯಾಮ್ ಕೂಡ ಸಿಗ್ತದೆ ನಿಮಗೆ ಈ ಒಂದು ಪ್ರೈಸ್ ರೇಂಜಿಗೆ. ಸೂಪರ್ ಅಂತೀನಿ, ಒಂದು ಒಳ್ಳೆ ಆಪ್ಷನ್ನು. ನಿಮ್ಗೆ ಇದ್ರ ಬಗ್ಗೆ ಏನನ್ಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ನನಗಂತೂ ತುಂಬ ಇಂಪ್ರೆಸಿವ್ ಅಂತೀನಿ. ನನಗೆ ಒಂದು ಒಳ್ಳೆ ಒಂದು ಪ್ರೈಸಿಗೆ ಲಾಂಚ್ ಮಾಡಿದ್ದಾರೆ ಅಂತ ನನಗನ್ನಿಸ್ತು ಆನೆಸ್ಟ್ಲಿ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಇದೆ ಅಂತ ಅನ್ಕೋತೀನಿ. ಇಷ್ಟ ಆದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ.